ಸರ್ ಅದು ನೀವುಗಳು ಅದನ್ನು ಆಯ್ಕೆ ಮಾಡ್ಕೊಂಡ್ರೆ ಸರ್, ಆ ಥರದ್ದು ಏನಿಲ್ಲ. ಎಷ್ಟೇ ಇದ್ರೂ ನಾವು ಒಂದು ಫ್ಯಾಮಿಲಿ ಸರ್. ಆಯಿತು, ಕೋಪ ಬಂದರೆ ಏನೋ ಒಂದು ಎರಡು ಮಾತು ಜೋಶಲ್ಲಿ ಏನೋ ಇದರಲ್ಲಿ ಫ್ರಸ್ಟ್ರೇಷನಲ್ಲಿ ಹೇಳ್ಬಿಡ್ತೀವಿ, ಬಟ್ ಮನಸ್ಸಲ್ಲಿ ಏನೂ ಇರಲ್ಲ ಅಂತ ಅಂದ್ಕೊಳ್ತೀನಿ. ಆಮೇಲೆ ದೊಡ್ಡವರು ಅವ್ರು ಏನೋ ಮಾಡ್ಕೊಳ್ತಾರೆ, ನಾನು ಚಿಕ್ಕವನಿಗೆ ಕಡ್ಡಿಯಲ್ಲಿ ಆಡಿಸ್ಬೇಕು ಸರ್, ಅದಕ್ಕೆ ಸುಮ್ಮನೆ ಬಿಟ್ಟರೆ ಒಳ್ಳೆಯದು. ಅದು ನಿಯತ್ತಲ್ವ ಸರ್, ನೀವು ಖುಷಿ ಪಡಬೇಕಲ್ಲ ಸರ್. ನಾನು ಅಷ್ಟು ನಿಯತ್ತಾಗಿದ್ದೀನಿ ನನ್ನ ಭಾಷೆಗೆ, ನನ್ನ ನಾಡಿಗೆ, ಸೊ ನೀವು ಹೆಮ್ಮೆ ಪಡಬೇಕಲ್ಲ ಸರ್. ಇದೆ ಸರ್, ಬರ್ತಾ ಇದೆ, ಇಲ್ಲ ಅಂತ ಇಲ್ಲ. ಬೇಜಾರಾಗುತ್ತೆ, ಏನಕ್ಕಂದ್ರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡೋದು ಜನಗೋಸ್ಕರನೇ. ಕೆಲವರು ಅದನ್ನು ಪೈರಸಿ ಮಾಡ್ತಾರೆ, ನಮಗೆ ತುಂಬ ಲಾಸ್ ಆಗುತ್ತೆ. ಮಾಡೋರನ್ನ ಮಾಡಲಿ ಬಿಡಿ ಸರ್, ಅವ್ರ ಖುಷಿನ ಅವ್ರ ಹೊಟ್ಟೆ ಪಾಡ ಮಾಡಲಿ ಬಿಡಿ, ಸಿಕ್ಕಾಕೊಂಡ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಒಂದು ನಿಮಿಷ ಸರ್, ಏನೋ ಹೇಳ್ತಾರೆ ಸರ್. ಖಂಡಿತ ಬೇಜಾರಾಗುತ್ತೆ ಸರ್. ಈಗ ಮಾಡಬೇಡಿ ಅಂತ ಅವ್ರು ನಿಲ್ಲಿಸ್ಬಿಡ್ತಾರ? ಅವ್ರು ಮಾಡೋದು ಕೆಲಸನ ಅವ್ರು ಮಾಡ್ತಾನೆ ಇರ್ತಾರೆ, ನಾವು ತಡೆಯೋ ಪ್ರಯತ್ನ ತಡಿತಾನೆ ಇರ್ತೀವಿ ಸರ್. ಆದರೆ ನಮ್ಮ ಸಿನಿಮಾ ನಾವು ಹೆಂಗೆ ಸರ್ ಪೈರಸಿ ಮಾಡೋಕ್ಕಾಗತ್ತೆ? ಸರ್ ಜಸ್ಟ್ ಸೆಕೆಂಡ್ PUC ಪಾಸ್ ಸರ್. ಬೆಂಗಳೂರು ಸರ್, ಜೈನ್ ಕಾಲೇಜು ಬೆಂಗಳೂರು. ಇಂಗ್ಲೀಷ್ ಮೀಡಿಯಂ ಸರ್. ಕನ್ನಡ ಸ್ಕೂಲ್ವರೆಗೂ ಇತ್ತು ಸರ್. ಏನು ಸರ್ ಇದು ಪ್ರಶ್ನೆ ಸರ್? ಸ್ಪಷ್ಟವಾದ ಭಾಷೆ ದೃಢತೆ ಇದೆ, ಅದಕ್ಕೊಂದು ಅದರದ್ದೇ ಆದ ಎಜುಕೇಶನ್ ಇರಬೇಕು ಅನ್ಸುತ್ತಲ್ವಾ? ಹೌದು ಸರ್, ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ಸಬ್ಜೆಕ್ಟ್ ಇರಲಿಲ್ಲ, ಕನ್ನಡ ಸಬ್ಜೆಕ್ಟ್ ಇರಲಿಲ್ಲ. 10th ವರೆಗೂ ಕನ್ನಡ ಓದಿದ್ದೀನಿ ಸರ್. ಇಲ್ಲ ಸರ್, ಇದು ಧಾರವಾಡ ಅಲ್ಲಿ ಒಂದು ಪ್ರೀ-ರಿಲೀಸ್ ಇವೆಂಟ್ ಮಾಡಿದ್ವಿ ನಾವು. ಸೊ ಅಲ್ಲಿ ಇರ್ತಾರಲ್ಲ ಸರ್ ಜನ, ಒಂದು ಸ್ವಲ್ಪ ಕೈ ಹಿಂಗೆ ಇಳಿದಾಗ ಸ್ವಲ್ಪ ರಿಸ್ಟಲ್ಲಿ ಸ್ವಲ್ಪ ನೋವು ಬಂದ್ಬಿಟ್ಟಿದೆ, ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ ಸರ್, ಬೇರೇನಿಲ್ಲ. 2017 ಅನುಪಮ್ ಕೇರ್ಸ್ ಅಕಾಡೆಮಿಯಲ್ಲಿ ಅಲ್ಟ್ರೈನ್ ಆಗಿದ್ದು ನಾನು. ಸರ್, ಈಗ ನೀವು ನಿಮ್ಮ ತಂದೆಯವರು ರಾಜಕಾರಣದಲ್ಲಿರೋದ್ರಿಂದ ನೀವು ಏನಾದರೂ ರಾಜಕಾರಣಕ್ಕೆ ಬರುವಂಥದ್ದು ಏನಾದ್ರು ಮತ್ತೆ ಇಲ್ಲಿ ಏನು ಮಾಡ್ತಿದ್ದೀನಿ ಸರ್ ನಾನು? ಇಲ್ಲ ಸರ್, ಇದು ರಾಜಕಾರಣಿ, ಇದು ಪ್ರೆಸ್ ಮೀಟ್ ಇರೋದು ಸಿನಿಮಾದು ಸರ್, ನಾನು ಕಳ್ಳ ಸಿನಿಮಾದು, ರಾಜಕೀಯದಲ್ಲ. ಸೊ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ಮೊದಲಿಂದನೂ. ನನಗೆ ಮೊದಲು ಚಿಕ್ಕ ವಯಸ್ಸಿಂದನೂ ಹುಚ್ಚುತನ ಇತ್ತು, ಆ್ಯಕ್ಟಿಂಗ್ ಮಾಡಬೇಕು, ಡಾನ್ಸು, ಫೈಟು, ಇದ್ರ ಮೇಲೆ ಹುಚ್ಚುತನ ಜಾಸ್ತಿ ಇತ್ತು. ಸೊ ಅದಕ್ಕೆ ನಾನು ಈ ಕಡೆ ಬಂದಿದ್ದೀನಿ. ನನಗೆ ಯಾವತ್ತೂ ಪಾಲಿಟಿಕ್ಸ್ ನನಗೆ ಇನ್ಸ್ಪೈರು ಆಗಿಲ್ಲ, ನನಗೆ ಹೋಗ್ಬೇಕು ಅಂತ ಮನಸ್ಸು ಆಗಿಲ್ಲ ಸರ್. ಅದು ಅವ್ರ ಪ್ರೀತಿ ಸರ್, ಅದು ನಾವು ಸಂಪಾದಿಸ್ಕೊಂಡಿರೋದು ಪ್ರೀತಿ, ನಾನು ನಮ್ಮ ತಂದೆ ಸಂಪಾದಿಸ್ಕೊಂಡಿರೋದು ಪ್ರೀತಿ ಸರ್. ಅದು ನಾನು ಯಾರಿಗೂ ಸೀಮಿತ ಇಲ್ಲ ಸರ್. ನನಗೆ BJPಯಲ್ಲೂ ಫ್ರೆಂಡ್ಸ್ ಇದ್ದಾರೆ, ಕಾಂಗ್ರೆಸ್ಸಲ್ಲೂ ಇದ್ದಾರೆ, JDS ಅಲ್ಲೂ ಇದ್ದಾರೆ. ಅದು ಪಕ್ಷ ಅವ್ರಿಗೆ ಬಿಟ್ಟಿದ್ದು, ನನಗಲ್ಲ ಸರ್. ಈಗ ಸದ್ಯಕ್ಕೆ ಎಲ್ಲರೂ ಬಂದಿದ್ದಾರೆ ಕಾಂಗ್ರೆಸ್ ಅವ್ರ ಕಡೆಯಿಂದ. ಇದೆಯಾ ಸರ್? ಅವ್ರು ಏನಕ್ಕೆ ಬರ್ತಾರೆ ಹೇಳಿ ಸರ್? ನಾನು ಸಿನಿಮಾದ ಹೀರೋ, ಅವ್ರಿಗೆ ಇಷ್ಟ ಇಲ್ವಲ್ಲ ಸರ್ ನಾನು ಈ ಫೀಲ್ಡಲ್ಲಿ ಇರೋದು. ಹೌದು ಸರ್, ಸೀರಿಯಸ್ ಆಗಿ ಹೇಳ್ತದೆ ಸರ್. ಅವ್ರಿಗೆ ಇಷ್ಟ ಇಲ್ಲ, ನಾನು ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡಿರೋದು. ಅವ್ರಿಗೆ ಒಂದು ಪೈಸೆನೂ ಇಷ್ಟ ಇಲ್ಲ. ಅಂದರೆ ಹಾಗಂತ ರಾಜಕೀಯಕ್ಕೆ ಬರಬೇಕು ಅಂತ ಅಲ್ಲ, ಅವ್ರಿಗೆ ರಾಜಕೀಯಕ್ಕೆ ಬರಬೇಕು ಅಂತಲೂ ಇಷ್ಟ ಇಲ್ಲ. ನಾನು ಅಲ್ಲ, ಸಿನಿಮಾನೂ ಇಷ್ಟ ಇಲ್ಲ ಅವ್ರಿಗೆ, ರಾಜಕೀಯ ಕಡೆನೂ ಹೋಗೋದು ಇಷ್ಟ ಇಲ್ಲ. ಒಂದು ಬಿಸ್ನೆಸ್ ಮ್ಯಾನ್ ಆಗಿರೋನು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಆಸೆ ಇತ್ತು. ನನಗೆ ಅದು ಯಾಕೋ ತಡೆಯಿಲ್ಲ. ಅದು ಅದೇ ಸಿನಿಮಾ ಫೀಲ್ಡಲ್ಲೇ ಸರ್, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ನಮ್ಮ ಕನ್ನಡ ಭಾಷೆನ, ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ಬೇಕು. ಬೇರೆ ಇಂಡಸ್ಟ್ರಿ ಇವತ್ತು ಏನು ನಮ್ಮನ್ನ ಟ್ರೋಲ್ ಮಾಡ್ತಿದ್ದಾರೋ, ನಮ್ಮನ್ನ ಕೆಳ ಹಾಕ್ತಿದ್ದಾರೋ, ಅವರೆಲ್ಲರನ್ನ ಬಾಯಿ ಮುಚ್ಚಿಸ್ಬೇಕು ಅನ್ನೋ ಕೆಲಸ ಮಾಡಬೇಕು ಅಂತ ಆಸೆ. ಇಲ್ಲ ಸರ್, ಓನ್ಲಿ ಕನ್ನಡ. ಅಲ್ಲಿ ಕನ್ನಡ ಬಿಟ್ಟರೆ ಇನ್ನು ಯಾವ ಭಾಷೆ ರಿಲೀಸ್ ಮಾಡ್ತಾ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.